ಹಲೋ ಸ್ಟೂಡೆಂಟ್ಸ್, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಪ್ರಿಪರೇಟರಿ ಎಕ್ಸಾಮ್ಸ್ದು. ಅದು ಗೌರ್ಮೆಂಟ್ ಬಿಟ್ಟಿದೆ. ಏನಪ್ಪ ಅದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ನಿಮಗೆ ಗೊತ್ತಿರ್ಬೋದು, ಮೊದಲು ಆ್ಯಕ್ಚುಲಿ ಪ್ರಿಪರೇಟರಿ ಎಕ್ಸಾಮ್ಸ್ ಇರೋದು ಎಷ್ಟಪ್ಪ, ಮೂರು ಪ್ರಿಪರೇಟರಿ ಎಕ್ಸಾಮ್ಸ್ ಇತ್ತು. ಬಟ್ ಈಗ ಬೋರ್ಡ್ ಕಡೆಯಿಂದ ಆ್ಯಕ್ಚುಲಿ ದ ಪ್ರಿಪರೇಟರಿ ಎಕ್ಸಾಮ್ಸ್ ಆರ್ ಗೋಯಿಂಗ್ ಟು ಬಿ ಓನ್ಲಿ 2. ಓಕೆ, ಎರಡೇ ಪ್ರಿಪರೇಟರಿ ಎಕ್ಸಾಮ್ಸ್ ಇರೋದು. ಯಾವುದದು ಅಂದರೆ, ಯಾವ್ಯಾವ ಎರಡು ಎಕ್ಸಾಮ್ಸ್ ಪ್ರಿಪರೇಷನ್ ಅಂದರೆ, ಫಸ್ಟ್ ಇರೋದು ಪ್ರಿಪರೇಟರಿ 1, ದಟ್ ಇಸ್ ಫ್ರಮ್ January 2 to January 17. ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ. ಸೆಕೆಂಡ್ ಒನ್ ಪ್ರಿಪರೇಟರಿ 2, ದಟ್ ಇಸ್ January 19 to January 30. ದಟ್ ಇಸ್ ಗೋಯಿಂಗ್ ಟು ಬಿ ದ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ಸ್. ಸೊ ಈಗ ನಿಮಗೆ ಟೈಮ್ ಅಂತೂ ಸರಿಯಾಗಿ ಇಲ್ಲ, ರೈಟ್? ಸೊ ಬರೀ ಡಿಸೆಂಬರ್ ಮಂತ್ನಲ್ಲಿ ನೀವು ಏನು ಚಾಪ್ಟರ್ಸ್ ಮುಗಿಸ್ಬೇಕು, ಯಾವ ಥರ ನೀವು ಓದಬೇಕು, ಯಾವ ಕ್ವಶನ್ಸನ್ನು ಓದಬೇಕು, ಅದೆಲ್ಲ ಡಿಸೆಂಬರ್ನಲ್ಲಿ ಮುಗಿಸ್ಬೇಕು. ಈಗ ಡಿಸೆಂಬರ್ ಆದ ತಕ್ಷಣ ಜನವರಿನಲ್ಲಿ ಯಾವ ಥರ ಕ್ವಶನ್ಸನ್ನು ಓದಬೇಕು, ಏನು ಮಾಡಬೇಕು, ಹೊಸ ಚಾಪ್ಟರ್ಸನ್ನು ಹಿಡಿಬೇಕೋ ಇಲ್ಲೋ ಅನ್ನೋದು ನಿಮಗೆ ಚಾನ್ಸೇ ಇಲ್ಲ. ಬಿಕಾಸ್ ಜನವರಿ 2ರಿಂದ ಏನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ, ಜನವರಿ 30 ತನಕ ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿರುತ್ತೆ. ನಿಮಗೆ ಟೈಮ್ ಸಿಗೋದೇ ಇಲ್ಲ ಸ್ಟಡಿ ಮಾಡಲಿಕ್ಕೆ. ಕಂಟಿನ್ಯೂಸ್ ಆಗಿ ನೀವು ಎಕ್ಸಾಮ್ಸನ್ನು ಬರಿತಾ ಇರಬೇಕಾಗುತ್ತೆ. ಅದಾದ ತಕ್ಷಣ ಫೆಬ್ರವರಿನಲ್ಲಿ ಸ್ವಲ್ಪ ಟೈಮ್ ಸಿಗ್ಬೋದು. ಅದಾದ ತಕ್ಷಣ ಮೇನ್ ಬೋರ್ಡ್ಸ್ ಸ್ಟಾರ್ಟ್ ಆಗೋದು. ಅದ್ರ ಸಲುವಾಗಿ ಬರೀ ಡಿಸೆಂಬರ್ ಮಂತ್ ಇರೋದು ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ. ಈಗ ನೀವು ಸೀರಿಯಸ್ನೆಸ್ ಆಗಬೇಕು. ಈಗ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲ ಡಿಸೆಂಬರ್ನಲ್ಲಿ ಅಂದರೆ ಜನವರಿನಲ್ಲಿ ಫೇಲ್ ಆಗೇ ಆಗ್ತೀರಾ. ಜನವರಿನಲ್ಲಿ ನಿಮಗೂ ಒಟ್ಟು ಟೈಮ್ ಸಿಗಲ್ಲ. ಯಾವ ಥರ ಓದಬೇಕು, ಯಾವ ಥರ ಓದಬಾರ್ದು ಅನ್ನೋದು ಪ್ಲೀಸ್ ಕನ್ಫರ್ಮ್ ನಾವ್ ಇಟ್ ಸೆಲ್ಫ್ ದಟ್ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಡಿ ಸರಿಯಾಗಿ. ಯಾವ ಥರ ನಾನು ಯಾವಾಗ ಓದ್ತೇನೆ, ಯಾವ ಟಾಪಿಕ್ಸನ್ನು ಜಲ್ದಿ ಮುಗಿಸ್ತೇನೆ ಅನ್ನೋದು ಈ ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮ ಸಲಕ್ಕೆ ತಂದಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಕುಂತು ಯೋಚನೆ ಮಾಡಿ, ಯಾಕೆ ನಾನು ಡಿಸೆಂಬರ್ನಲ್ಲಿ ಪೋರ್ಷನ್ ಮುಗಿಸ್ಬೇಕನ್ನೋದು. ಮತ್ತೆ ದಿಸ್ ವಿಲ್ ಬಿ ಕಂಟಿನ್ಯೂಡ್. ಓಕೆ, ದಿಸ್ ವಿಲ್ ಬಿ ಕಂಟಿನ್ಯೂಡ್ ಹೆಲ್ಪಿಂಗ್ ವೇದಾಂತು ಕರ್ನಾಟಕ ಅಂತ ಹೆಲ್ಪ್ ಮಾಡುತ್ತೆ ನಿಮಗೆ. ಬಟ್ ಇಫ್ ಯು ಪೀಪಲ್ ವಿಲ್ ನಾಟ್ ಬಿ ಸೀರಿಯಸ್, ದೆನ್ ನಾವ್ ಯು ಕಾಂಟ್ ಡೂ ಎನಿಥಿಂಗ್. For this is important updates, go and subscribe to the Vedantu Karnataka. I'll be there with you. You also support me. Bye bye.